ಯಾಕಷ್ಟು ಅವಸರ ಮಾಡ್ತಿ? ಊಟ ಮಾಡ್ಕೊಂಡು ಹೋಗುವಂತೆ ನೋಡು. ಊಟ ಮಾಡ್ಲಾರ್ದ ಮೊದಲ ಹೆಂಗಾಗಿ ಬಾ ತೆಳಗಾಗಿಯಪ್ಪ ಬಾ. ಒಂದು ಬಿಸಿ ಬಿಸಿ 10 ರೊಟ್ಟಿ ಮಾಡ್ಕೊಡ್ತೀನಿ, ಹೊಟ್ಟಿ ತುಂಬ ಊಟ ಮಾಡಿ ಹೋಗುವಂತೆ. ಶ್ರೀದೇವಿ, ಊಟ ಮಾಡೋದಕ್ಕಿಂತ ಮುಂಚೆ ಈ ಹಾಲು ಜೇನಿಂತ ಸಂಸಾರದಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ? ನೋಡು, ಈ ನನ್ನ ಗಂಡದೊಂದು ಕಾಟ್ ನನಗೆ. ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ, ಧರಿಯೊಳಗವತರಿಸಿ ನೀ ಧರಿ ಉದ್ಧರಿಸು. ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ, ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ, ಧರಿಯೊಳಗವತರಿಸಿ ನೀ ಧರಿ ಉದ್ಧರಿಸು, ಧರಿಯೊಳಗವತರಿಸಿ ನೀ ಧರಿ ಉದ್ಧರಿಸು. ಧನಿಕರ ಮನದಲ್ಲಿ ಮಹದಾಸೆಗೆ, ದಣಿಯದ ಮನದಲ್ಲಿ ನೆಲೆಸುವುದೇಗೆ. ಧನಿಕರ ಮನದಲ್ಲಿ ಮಹದಾಸೆಗೆ, ನೆನೆಯದ ಮನದಲ್ಲಿ ನೆಲೆಸುವುದೇಗೆ. ಎಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ, ಎಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ, ಧರಿಯೊಳಗವತರಿಸಿ ನೀ ಧರಿ ಉದ್ಧರಿಸು, ಧರಿಯೊಳಗವತರಿಸಿ ನೀ ಧರಿ ಉದ್ಧರಿಸು. ಧನಿಕರ ಮನದಲ್ಲಿ ಮಹದಾಸೆಗೆ, ದಣಿಯದ ಮನದಲ್ಲಿ ನೆಲೆಸುವುದೇಗೆ. ಎಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ, ಎಲ್ಲೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ, ಧರಿಯೊಳಗವತರಿಸಿ ನೀ ಧರಿ ಉದ್ಧರಿಸು, ಧರಿಯೊಳಗವತರಿಸಿ ನೀ ಧರಿ ಉದ್ಧರಿಸು, ಧರಿಯೊಳಗವತರಿಸಿ, ಧರಿಯೊಳಗವತರಿಸಿ, ಧರಿಯೊಳಗವತರಿಸಿ ನೀ ಧರಿ ಉದ್ಧರಿಸು. ತಾಯಿ ಸರಸ್ವತಿ ಮಾತೆ, ನಾವು ಬಡತನದಲ್ಲಿ ಹುಟ್ಟಿದರೂ ಕೂಡ ಈ ಮನೆತನದ ಮಾನ ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದಿರುವ ವಂಶ ನಮ್ಮದು. ಆದರೆ ಈ ಜಗದಲ್ಲಿ ಸುಳ್ಳಿಗೆ ಸುಖವಿದೆ, ಸತ್ಯಕ್ಕೆ ಸಾವಿದೆ ಎನ್ನುವ ಮಾತು ಸತ್ಯವಾಯಿತು ತಾಯಿ. ಆದರೆ ಕರ್ಮವಂತರು ತುಂಬಿರುವ ಈ ಕಾಲದಲ್ಲಿ ಧರ್ಮವಂತರ ಕೈಲಿ ಅಧಿಕಾರ ಕೊಡುವುದನ್ನು ಬಿಟ್ಟು ಕರ್ಮವಂತರ ಕೈಲಿ ಅಧಿಕಾರ ಕೊಟ್ಟು ಈ ಜನಗಳು ಅದ್ಯಾವ ಸುಖ ಕಾಣುತ್ತಾರೋ ಗೊತ್ತಿಲ್ಲ. ನನಗಂತೂ ಒಂದು ತಿಳಿತಾನೇ ಇಲ್ಲ ತಾಯಿ, ತಿಳಿತಾನೇ ಇಲ್ಲ. ಶ್ರೀದೇವಿ, ತಾಯಿಯ ಪೂಜೆಯನ್ನು ಮುಗಿಸಿ ಬಹಳ ಭಕ್ತಿ ಭಾವದಿಂದ ದೇವಿಯ ಮುಂದೆ ನಿಂತು ಅದೇನು ಕೇಳಿಕೊಳ್ಳುವಂತೆ ಕಾಣುತ್ತಿದೆಯಲ್ಲ? ಏನಂತ ಬೇಡಿಕೊಳ್ಳಲಿ ಸ್ವಾಮಿ? ಈ ನಮ್ಮ ಮನೆತನಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ರಕ್ಷಣೆ ಮಾಡಿ ನನ್ನ ಮೈದುನರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕಾಪಾಡುವಂತ ಬೇಡಿಕೊಂಡೆ. ಯಾಕೆ ಶ್ರೀದೇವಿ, ಹುಟ್ಟಿ ಇಷ್ಟು ದೊಡ್ಡವರಾದ ನನ್ನ ತಮ್ಮಂದಿರು ಒಂದು ದಿನವಾದರೂ ಕೆಟ್ಟ ಭಾವನೆಯನ್ನು ಕಂಡಿದ್ದೀಯಾ ನೀನು? ಇಂಥ ತಮ್ಮಂದಿರು ನನ್ನ ಬೆನ್ನ ಹಿಂದೆ ಹುಟ್ಟಿ ಬರಬೇಕಾದರೆ ಅದು ನನ್ನ ಪುಣ್ಯ ಶ್ರೀದೇವಿ, ಅದು ನನ್ನ ಪುಣ್ಯ. ಹೌದು ರೀ, ಮುತ್ತು ರತ್ನಗಳಂಥ ಗುಣ ಹೊಂದಿರುವ ಆ ನನ್ನ ಮೈದುನರು ನನ್ನನ್ನು ಒಂದು ದಿನ ಕೂಡ ಅತ್ತಿಗೆ ಅಂತ ಕರೀಲೇ ಇಲ್ಲ. ನನಗೆ ತಾಯಿ ಸ್ಥಾನ ಕೊಟ್ಟು ತಾಯಿ ಸ್ಥಾನದಲ್ಲಿಟ್ಟು ನನಗೆ ಅಷ್ಟೊಂದು ಗೌರವ ಕೊಡ್ತಾ ಇದ್ದಾರೆ. ನಿಜಕ್ಕೂ
ಅಂಥ ಮೈದುನರನ್ನು ಪಡೀಬೇಕಾದ್ರೆ ನನ್ನಂಥ ಪುಣ್ಯವನ್ನು ಈ ಜಗದಲ್ಲಿ ಯಾವ ಹೆಣ್ಣು ಮಾಡಿಲ್ಲ ರೀ, ಯಾವ ಹೆಣ್ಣು ಮಾಡಿಲ್ಲ. ಹೌದು ಶ್ರೀದೇವಿ, ನಮ್ಮ ಮನೆತನದ ಸಂಸ್ಕೃತಿಯೇ ಜನ ಮೆಚ್ಚುವಂಥದ್ದು. ಹಿಂದೆ ನನ್ನ ತಂದೆ ಚಿಕ್ಕಂದಿರುವಾಗಲೇ ಅವರ ತಾಯಿ ತೀರಿ ಹೋದರಂತೆ. ನಮ್ಮ ದೊಡ್ಡಪ್ಪನ ಹೆಂಡತಿಯೇ ಅವರನ್ನು ತನ್ನ ಹೆತ್ತ ಮಕ್ಕಳಿಗಿಂತ ಜೋಪಾನ ಮಾಡಿ ಸಾಕಿದರಂತೆ. ಈಗ ಆ ಮಹಾನ್ ಗುಣವನ್ನು ನೀನು ಕೂಡ ಹೊಂದಿದ್ದೀಯ. ನನ್ನ ತಮ್ಮಂದಿರನ್ನು ನಿನ್ನ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯ ತೋರಿಸಿ ಜೋಪಾನ ಮಾಡಿದ್ದಲ್ಲ, ನನಗೆ ಅಷ್ಟೇ ಸಾಕು ಶ್ರೀದೇವಿ, ನನಗೆ ಅಷ್ಟೇ ಸಾಕು. ಆಯ್ತು ರೀ, ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ಳುತ್ತೀನಿ. ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಇದೇನು ಹರೀಶ, ಇಷ್ಟು ಬೇಗನೆ ಹೊರಟು ಬಿಟ್ಟೇನಪ್ಪ? ಹೌದಣ್ಣ, ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗೂ ಈ ನನ್ನ ತಮ್ಮನಿಗೆ ಬಿಡುವಿಲ್ಲ. ಮುಂದಿನ ವಾರದಲ್ಲೇ ಈ ನನ್ನ ತಮ್ಮ ದೊಡ್ಡ ಆಫೀಸರಣ್ಣ. ಮೈದುನ, ನಿನ್ನ ಮಾತನ್ನು ಕೇಳಿ ನನಗೆ ಎಷ್ಟೊಂದು ಸಂತೋಷವಾಗ್ತಾ ಇದೆ ಗೊತ್ತೇನಪ್ಪ. ಕತ್ತಲಲ್ಲಿ ಬೆಳಕು ಕಂಡಂತಾಯಿತು, ಕಷ್ಟದಲ್ಲಿ ಸುಖದ ಸುಪ್ಪತ್ತಿಗೆಯನ್ನು ಏರಿದಂತಾಯಿತು. ಒಟ್ಟಿನಲ್ಲಿ ಆ ದೇವರ ಅನುಗ್ರಹದಿಂದ ಈ ನಮ್ಮ ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಮಾಡುವ ವ್ಯಕ್ತಿ ಹುಟ್ಟಿದನಲ್ಲ, ಅಷ್ಟೇ ಸಾಕಪ್ಪ ನನಗೆ. ಇದು ನನ್ನ ಅನುಗ್ರಹ ಅಲ್ಲಮ್ಮ, ದೇವರಂತ ನನ್ನ ಅಣ್ಣನ ಅನುಗ್ರಹ. ಚಿಕ್ಕಂದಿನಿಂದ ನನ್ನನ್ನು ಚೆನ್ನಾಗಿ ಓದಿಸಿದ ಈ ಅಣ್ಣನ ಅನುಗ್ರಹ ಆತೆ. ಅದಲ್ಲದೆ ನಿನ್ನಂಥ ಹೆತ್ತ ತಾಯಿಯ ಕೈತುತ್ತಿನ ಆಶೀರ್ವಾದದಿಂದ ನನಗೆ ನೌಕರಿ ಮಾಡುವ ಶಕ್ತಿ ಬಂದಿದ್ದು. ನಿನ್ನ ಮಾತು ಸತ್ಯ ಹರೀಶ. ನೀನು ಕಲಿಯುವುದಕ್ಕೆ ದುಡ್ಡಿಲ್ಲದಾಗ ಈ ನನ್ನ ಅತ್ತಿಗೆ ತನ್ನ ತವರು ಮನೆಯಿಂದ ತಂದ ಬಂಗಾರವನ್ನೇ ಮಾರಿ ನಿನಗೆ ದುಡ್ಡು ಕಳಿಸಿದಳು. ಇವಳು ನಮ್ಮ ಪಾಲಿಗೆ ಅತ್ತಿಗೆ ಅಲ್ಲ ಹರೀಶ, ತಾಯಿ ಇದ್ದ ಹಾಗೆ. ಯಾಕಪ್ಪ, ಯಾಕೆ ಅಷ್ಟೊಂದು ದೊಡ್ಡ ಮಾತು? ನಿಮ್ಮಿಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಬಾರದಂತೆ ಸುಖವಾಗಿ ಬೆಳೆಸುವುದು ನಮ್ಮ ಧರ್ಮ ಅಲ್ವೇನಪ್ಪ? ಮಾಳಿಂಗ, ಇದುವರೆಗೆ ಎಲ್ಲಿ ಹೋಗಿದ್ದೆಯಪ್ಪ? ಅಣ್ಣ, ಮೇಲೆ ನೀಲಕಂಠನ ಮನೆಗೆ ಹೋಗಿದ್ದೇನಣ್ಣ. ಅವನ ಮನೆಗೆ ನೀನೇಕೆ ಹೋಗಿದ್ಯಾನ? ನೋಡು ಹರೀಶ, ಹೋದ ವರ್ಷ ನಮ್ಮೂರಿನ ಸ್ಕೂಲಿಗೆ ಸಾಕಷ್ಟು ಹಣ ಬಿಡುಗಡೆ ಆಗಿತ್ತು. ಆ ಹಣವನ್ನು ಆ ಲಪ್ಪಂಗನ ನಮಗೆ ಎತ್ತಿ ಹಾಕಿಕೊಂಡು ಇನ್ನೂ ಹಣ ಬಿಡುಗಡೆ ಆಗಲಿ ಒಂದು ಸುಳ್ಳು ಬಗಳುತ್ತಿದ್ದಾನೆ ಆ ಬಂಡ ಬಡ್ಡಿಯ ಮಗ. ನೋಡು ಮಾಳಿಂಗ, ಈ ಊರಿನ ಉಸಾಬರಿ ನಿನಗೇಕೆ ಬೇಕಪ್ಪ? ಅವರು ದುಷ್ಟರಿದ್ದಾರೆಂದು ಗೊತ್ತಿದ್ದರೂ ಅವರಿಗೆ ಓಟು ಹಾಕಿ ಆರಿಸಿ ತಂದಿದ್ದಾರೆಂದರೆ ಇದು ಒಳ್ಳೆಯವರ ಕಾಲವಲ್ಲಪ್ಪ. ಇದು ಅನ್ಯಾಯ, ಅತ್ಯಾಚಾರ, ನೀಚವಂತರ ಕಾಲ. ಅಣ್ಣ, ಯಾವುದನ್ನ ನೀಚವಂತರ ಕಾಲ? ಡಾಕ್ಟರೇ ದೇವರೆಂದು ತಿಳಿದಿರುವ ಈ ಕಾಲದಲ್ಲಿ ಪಶು ವೈದ್ಯ ಪ್ರಿಯಾಂಕ ರೆಡ್ಡಿಯನ್ನು ಹೊಂಚು ಹಾಕಿ ಸಂಚಿನಿಂದ ಎಳೆದೊಯ್ದುಕೊಂಡು ಅವಳನ್ನು ರೇಪ್ ಮಾಡಿ ಕೊಲೆ ಮಾಡಿದ ಕಾಮುಕನನ್ನು ಎನ್ಕೌಂಟರ್ ಮಾಡಿದ ಕ್ರಾಂತಿವೀರರ ಕಾಲವನ್ನ ಇದು. ಸಮಾಜದ ಗುರುವಿಗೆ ನಿಂದನೆ ಮಾಡಿ ಸಚಿವ ನಾನೆಂದು ಬೀಗುತ್ತಿರುವ ಆ ಬಂಡ ಮುಖ್ಯಮಂತ್ರಿಗೆ ಕ್ಷಮೆ ಕೇಳುವವರೆಗೂ ಹೋರಾಟ ಮಾಡಿದ ವೀರಸೂರರ ಕಾಲವನ್ನ ಇದು. ಅಣ್ಣ ಬೇಡಣ್ಣ, ಆ ರಾಜಕೀಯದರ ವ್ಯಕ್ತಿಗಳ ವಿಚಾರ ನಮಗೇಕೆ ಬೇಕು? ನೀನೇನಾದರೂ ಅವರನ್ನು ಎದುರು ಹಾಕಿಕೊಂಡರೆ ನಮ್ಮ ಮನೆತನದ ಮೇಲೆ ಹಾಗೆತನದ ಹೊಗೆಯನ್ನಾಡಿಸಿ ಹೊರಗೆ ಆಟ ಆಡುವ ದುಷ್ಟನನ್ನ MLA. ಹರೀಶ, ನೀನೊಬ್ಬ ವಿದ್ಯಾವಂತನಾಗಿ ಈ ರೀತಿ ಹೇಡಿತನದ ಮಾತನಾಡುತ್ತೀಯ? ಅವನ ಕೈಯಲ್ಲಿ ಅಧಿಕಾರವಿದೆ ಎಂದು ಸಾರ್ವಜನಿಕರ ಆಸ್ತಿಯನ್ನು ಎತ್ತಿ ಹಾಕುವ MLA ಅಷ್ಟೇ ಅಲ್ಲ, ಅವರಪ್ಪ ಮುಖ್ಯಮಂತ್ರಿ ಬಂದರು ಸರಿ, ಅವನ ವಿರುದ್ಧ ಹೋರಾಟ ಮಾಡೇ ಮಾಡುತ್ತಾನೆ. ಬೇಡಪ್ಪ, ತಲೆ ಗಟ್ಟಿಯಾಗಿದೆ ಅಂತ ಬಂಡೆಗಳಿಗೆ ಚೆಚ್ಚಿಕೊಳ್ಳಬಾರದು. ಆ MLA ಮಾಡಿರುವ ಕೆಟ್ಟ ಕೆಲಸವನ್ನು ಈ ಊರಿನ ಜನರಿಗೆ ತಿಳಿಸೋಣ. ಆಮೇಲೆ ಎಲ್ಲರೂ ಒಟ್ಟಾಗಿ ಹೋರಾಟ ನಡೆಸಿದರೆ
ಸ್ಕೂಲಿಗೆ ಸೇರಬೇಕಾದ ಅನುದಾನ ಸ್ಕೂಲಿಗೆ ಸೇರುತ್ತದೆ ಬಿಡು. ಹೌದು ಮಾಳಿಂಗ, ಹಿಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವರಿಗೆ 10 ಹಳ್ಳಿಯ ಜನರ ಬೆಂಬಲವನ್ನು ಪಡೆದುಕೊಂಡು ಆ ಕೆಂಪು ಮುದ್ದೆ ಪರಕೀಯರಿಗೆ ತೊಡೆ ತಟ್ಟಿ ನಿಂತ ಹಾಗೆ ನೀನು ಕೂಡ ಈ ಊರಿಗೆ ಅನ್ಯಾಯ ಮಾಡುತ್ತಿರುವ ಆ ದುಷ್ಟರ ವಿರುದ್ಧ ಹೋರಾಟ ಮಾಡಬೇಕಾದರೆ ಈ ಊರಿಗೆ ಅನ್ಯಾಯ ಮಾಡುತ್ತಿರುವ ಕೆಟ್ಟ ಕೆಲಸವನ್ನು ಬಿಚ್ಚಿಡು. ಅಂದಾಗ ನಿನ್ನ ಹೋರಾಟಕ್ಕೆ ಜಯವಾದರೂ ಸಿಗಬಹುದು. ಅಣ್ಣ, ಎಂತ ಕ್ರಾಂತಿವೀರನ ಹೆಸರು ಜ್ಞಾಪಿಸಿ ಮತ್ತಷ್ಟು ರಚ್ಚಿಗೆ ಹಬ್ಬಿಸಿಬಿಟ್ಟೆ ಅಣ್ಣ ಈ ನಿನ್ನ ತಮ್ಮನ ದೇಹದಲ್ಲಿ. ಕಂಡ ತಿನಿಸಿ ಹೆಂಡ ಕುಡಿಸಿ ಹಣದ ಆಸೆಯನ್ನು ತೋರಿಸಿ ಆರಿಸಿ ಬಂದ ರಾಜಕಾರಣಿಗಳು ಬಂದ ಬ್ರಿಟಿಷರಿದ್ದಾಗ ಅವರಿಗೆ ತೊಡೆ ತಟ್ಟು ಎದೆಗೆ ಒದ್ದು ಎದ್ದು ನಿಲ್ಲುವನು ಈ ಮಾಯಾಂತಕ ಮಾಳಿಂಗ ಸಂಗೊಳ್ಳಿ ರಾಯಣ್ಣ ಇದ್ದಾಗ. ಅಣ್ಣ, ನಿನ್ನ ಶೌರ್ಯದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಸಂಗೊಳ್ಳಿ ರಾಯಣ್ಣನೇ ನೆನಪಿಗೆ ಬಂದಂತಾಗುತ್ತದೆ. ಅಣ್ಣ, ಅತ್ತಿಗೆ ನಾನಿನ್ನು ಬರಲೇ. ತಡಿಯಪ್ಪ, ಯಾಕಷ್ಟು ಅವಸರ ಮಾಡ್ತಿ? ಊಟ ಮಾಡ್ಕೊಂಡು ಹೋಗುವಂತೆ ನೋಡು. ಊಟ ಮಾಡ್ಲಾರ್ದ ಮೊದಲ ಹೆಂಗಾಗಿ ಬಾ ತೆಳಗಾಗಿಯಪ್ಪ, ಬಾ. ಒಂದು ಬಿಸಿ ಬಿಸಿ 10 ರೊಟ್ಟಿ ಮಾಡ್ಕೊಟ್ಟಿನಿ, ಹೊಟ್ಟಿ ತುಂಬ ಊಟ ಮಾಡಿ ಹೋಗುವಂತೆ. ಶ್ರೀದೇವಿ, ಊಟ ಮಾಡೋದಕ್ಕಿಂತ ಮುಂಚೆ ಈ ಹಾಲು ಜೇನಿಂತ ಸಂಸಾರದಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ? ನೋಡು, ಈ ನನ್ನ ಗಂಡದೊಂದು ಕಾಟ್ ನನಗೆ. ಮನೆಯಲ್ಲಿ ದಿನವೋ ದಿನವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೋಣಿದು ಪ್ರೀತಿಯ ಪರಮಾನ, ಪ್ರೀತಿಯೇ ಜಮಾನ. ಕೇಳಿರಿ ಕಟ್ಟಿನಂತ ಅನ್ನನು ತಾಯಿಯಾದನು ನೋಡಿ.